ಸರ್, ಇಲ್ಲಿವರೆಗೂ ಕೂಡ ಯಾವ ಒಬ್ಬ ಜನಪ್ರತಿನಿಧಿ ಕೂಡ ನಮ್ಮ ಟೆಂಟ್ ಕಡೆ ಬಂದಿಲ್ಲ. ಈಗಾಗಲೇ ನಾವು 8ನೇ ದಿನಕ್ಕೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಬಂದು ನಮಗೆ ಕನ್ವಿನ್ಸ್ ಮಾಡಿದ್ದಾರೆ. ನಮಗೆ ಸಾಯಂಕಾಲ 5ವರೆಗೆ ಸಿಎಂ ಅನ್ನ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಅವರು ಬೆಡ್ ರೆಸ್ಟ್ ಅಲ್ಲಿ ಇರೋದ್ರಿಂದ ಅವರ ಕಚೇರಿಗೆ ಒಂದು ನಮ್ಮನ್ನ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾರುತಿ ಸರ್ ಅಂತೇಳಿ ಇನ್ಚಾರ್ಜ್ ಸಿಪಿ ಅವರು ಮತ್ತು ಮಾದೇವಣ್ಣವರು ಎಲ್ಲರೂ ಒಟ್ಟಾರೆ ಅವರ ಡಿಪಾರ್ಟ್ಮೆಂಟ್ ಅವರು ಈಗಾಗಲೇ ನನಗೆ ಬಂದು ಹೇಳಿದ್ದಾರೆ. ಸೊ ಇವತ್ತು ಪೊಲೀಸರು ಜೊತೆಲಿ ನಾವು 8 ದಿನಗಳ ಕಾಲ ಮಾತನಾಡ್ತಾನೆ ಇದ್ದೀವಿ. ಯಾವೊಬ್ಬ ಜನಪ್ರತಿನಿಧಿ ನಾಲಾಯಕ್ನವರು ಯಾರು ಬರಲಿಲ್ಲ. ಇಲ್ಲಿ ಸಮುದಾಯ ಇದೆಯೋ ಇಲ್ವೋ, ಸತ್ತಿದ್ರು ಬದುಕಿದ್ರು ಅಂತ ಕೇಳಕ್ಕೂ ಬಂದಿಲ್ಲ. ಈ ಬಂಡ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಇದು ಮಾನ ಮರ್ಯಾದೆ ಇಲ್ಲದಂತ ನಾಚಿಗೇಡಿ ಸರ್ಕಾರ ಅಂತೇಳಿ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಸೊ ಹಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ಒಂದು ಸಮುದಾಯನ ತುಳಿಯುವಂತ ವ್ಯವಸ್ಥೆ ಹುನ್ನಾರ ನಡೆದಿದೆ ಈ ರಾಜ್ಯದಲ್ಲಿ. ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ಮತ್ತು ಉಪಜಾತಿಗಳನ್ನ ತುಳಿಯುವಂತ ವ್ಯವಸ್ಥೆ ಈ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಯಾಕಂತಂದ್ರೆ ಎಸ್ಸಿ ವರ್ಗೀಕರಣಕ್ಕೆ ಸುದೀರ್ಘ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು 30 ವರ್ಷಗಳ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. 365 ದಿನಗಳ ಕಾಲ ಆಯಪ್ಪ ವಿಶ್ರಾಂತಿ ಪಡೆದೇ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಎಸ್ಸಿ ವರ್ಗೀಕರಣ ಆಗ್ಬೇಕು, ಪರಿಶಿಷ್ಟ ಜಾತಿಯಲ್ಲಿ ಬರುವಂತ 101 ಜಾತಿ ಕೂಡ ಸಮಾನವಾಗಿ ಹಕ್ಕು ಸಿಗಬೇಕು, ಒಳ ಮೀಸಲಾತಿ ಸಿಗಬೇಕಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕೂಡ ಕೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ 1997ರಿಂದ ಪ್ರಾರಂಭ ಆಗಿದೆ. ನಾವೆಲ್ಲ ಹೋರಾಟಗಾರರು. ಈಗಾಗಲೇ ನಮ್ಮ ಅಣ್ಣ ತಮ್ಮಂದ್ರು 8, 10, 20 ಜನಗಳು ಧೀರ ಮರಣ ಹೊಂದಿದ್ದಾರೆ, ಸತ್ತೋಗಿದ್ದಾರೆ. ಈ ವರ್ಗೀಕರಣಕ್ಕಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಈ ಸಮುದಾಯ ಅವರ ಪರವಾಗಿ ನಿಲ್ತದೆ. ಹಾಗಾಗಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನಮಗೂ ಕೂಡ ಆರೋಗ್ಯದಲ್ಲಿ ಏರ್ಪೇರ್ ಆಗಿದೆ, ನಮಗೂ ಕೂಡ ಆರೋಗ್ಯ ಸರಿ ಇಲ್ಲ. ನಾವು ಕೂಡ 2 ದಿನ ವಿಕ್ಟೋರ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಬಂದಿದ್ದೀನಿ. ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿ ಸ್ವಾಮಿ. ನೀವು ಏನ್ ಹೇಳಿದ್ರಿ ನಿಮ್ಮ ಚುನಾವಣೆಗೆ ಮುಂಚೆ ಬರುವ ತಮ್ಮ ಪ್ರಣಾಳಿಕೆಯಲ್ಲಿ ಏನು ಬರ್ಕೊಂಡಿದ್ರಿ? ಮೊಟ್ಟ ಮೊದಲನೇ ನಮ್ಮ ಸರ್ಕಾರ ಬಂದ ತಕ್ಷಣನೇ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರಿ. ಕೇಂದ್ರಕ್ಕೆ ಶಿಫಾರಸು ಮಾಡ್ಲಿಕ್ಕೂ ಆಗ್ಲಿಲ್ಲ. ಕಳೆದ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಅವಧಿಯಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ಅದರ ನೇತೃತ್ವವನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ಸಮುದಾಯದ ಗೋವಿಂದ ಕಾರಜೋಳ ಸಾಹೇಬರು ಅವರ ನೇತೃತ್ವ ವಹಿಸಿಕೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು ಕೀರ್ತಿ ಬಿಜೆಪಿ ಅವ್ರಿಗೆ ಸಲ್ತದೆ. ಆದ್ರೆ ಇವತ್ತು ಕೊಟ್ಟ ಮಾತಿನಿಂದ ನಡೆದುಕೊಂಡಿದ್ದಾರೆ ಬಿಜೆಪಿನವರು. ಅದೇ ರೀತಿ ಮಾದಿಗರ ವಿಶ್ವರೂಪ ಮಹಾಸಭೆಗೆ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಬಂದು ಇಡೀ ಲಕ್ಷಾಂತರ ಸಮಾವೇಶದಲ್ಲಿ ಮಾತನ್ನು ಕೊಟ್ಟಿದ್ರು. ಅದರ ಅನ್ವಯವಾಗಿ ಭಾರತ ಸರ್ಕಾರ ನಮ್ಮ ಪರವಾಗಿ ಏನು ಅಟಾರ್ನಿ ಜನರಲ್ ಏನು ಅವರು ಇಡೀ ಭಾರತ ಸರ್ಕಾರದ ನೇತೃತ್ವ ವಹಿಸಿಕೊಂಡು ವರದಿಯನ್ನು ಕೊಟ್ಟು ಸರ್ವೋಚ್ಚ ನ್ಯಾಯಾಲಯ ತೀರ್ಪಿಗೆ ಅವರಿಗೆ ಏನು ವರದಿ ಕೊಟ್ಟಿದ್ದಾರೆ ಭಾರತ ಸರ್ಕಾರ, ಅದರ ಪ್ರಕಾರ ನಡ್ಕೊಂಡಿದ್ದಾರೆ ನರೇಂದ್ರ ಮೋದಿಜಿ ಅವರು. ಅದರಂತೆ ಆಗಸ್ಟ್ 1ರಂದು ಈ ಒಂದು ಸಮುದಾಯಕ್ಕೆ SC ST ಮತ್ತು ಒಳ ಮೀಸಲಾತಿ ಜಾರಿ ಆಯಾ ರಾಜ್ಯ ಸರ್ಕಾರಗಳು ಮಾಡ್ಕೊಳ್ಬಹುದು ಅಂತೇಳಿ ತೀರ್ಮಾನ ಆಗಿದ್ರು ಕೂಡ ಆಗಸ್ಟ್ 1ರಂದು ಬಂದು ತೀರ್ಪು ಬಂದು 5-6 ತಿಂಗಳು ಆದ್ರೂ ಕೂಡ ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸನ್ನ ಒಂದು ಆಯೋಗದ ಸದಸ್ಯರನ್ನ ಮಾಡಿ ನಮ್ಮನ್ನ ಕಾಲಹರಣ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಮಾದೇರಿಗೆ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಮೊನ್ನೆ ಬಡ್ಜೆಟ್ ಸೆಷನ್ ನಲ್ಲಿ ಕೂಡ ಪ್ರತ್ಯೇಕವಾಗಿ ನಮ್ಮ ಸಮುದಾಯಗಳಿಗೆ ಆದಿಜಾಂಬ ಅಭಿವೃದ್ಧಿಗಾಗಿರ್ಬೋದು ಮತ್ತು ಇದು ಯಾವುದು ಸಫಾಯಿ ಕರ್ಮಚಾರಿ ಆಗಿರ್ಬೋದು, ಅಂಬೇಡ್ಕರ್ ನಿಗಮಕ್ಕೆ ಆಗಿರ್ಬೋದು, ಅಲ್ಲಿ ಯಾರು ಕೂಡ ನಮಗೆ ಸರಿಯಾದ ರೀತಿ ಮೀಸಲಾತಿಯಲ್ಲಿ ಹಣವನ್ನು ನೀಡಿಕೆ ಮಾಡಿಲ್ಲ. ಅಲ್ಲಿ ಕೂಡ ತುಳಿದಿದ್ದಾರೆ. ನಮ್ಮ ಮತ್ತು ಗ್ಯಾರಂಟಿಗಳಿಗೆ ಮತ್ತೊಂದು ಸಲ ನಮ್ಮನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ ನಮ್ಮ ಹಣವನ್ನು. ನಿಮಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಈ ದೇಶದಲ್ಲಿ ನಾವು ಜೀವಿಸ್ತಾ ಇದೀವಿ, ಈ ರಾಜ್ಯದಲ್ಲಿ ನಾವು ನಿಮ್ಗೆ ಮತವನ್ನು ಕೊಟ್ಟಿದ್ದೀವಿ. ನಮ್ಮ ಮಾದಿಗರ ನಿಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಈ ರಾಜ್ಯದಲ್ಲಿ ನಡೀತಿರುವಂತ ಬೆಳವಣಿಗೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಈಗಾಗಲೇ ಎಲ್ಲ ಕಡೆ ನಮ್ಮ ಹೋರಾಟಗಾರರು ಜಿಲ್ಲೆಯಲ್ಲಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಕೂಗಿದೆ, SC ವರ್ಗೀಕರಣ ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಮಾಡ್ತಾ ಇಲ್ಲ. ನೀವು ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸರ ನಾಯಕ ಮಾಡಿ ಕಾಲಹರಣ ಮಾಡ್ತಾ ಇದ್ರಿ, ಟೈಮ್ ಪಾಸ್ ಮಾಡ್ತಾ ಇದ್ರಿ. ನಿಮಗೆ ಈ ಜನಾಂಗದ ಪರವಾಗಿ ಏನಾದ್ರೂ ನೈತಿಕತೆ ಇದ್ರೆ ಕೂಡಲೇ ನೀವು SC ಒಳ ಮೀಸಲಾತಿ ಜಾರಿ ಮಾಡಿ ತೋರಿಸಿ. ಈಗಾಗಲೇ ಭಾರತ ದೇಶದಲ್ಲಿರುವಂತಹ ರಾಜ್ಯಗಳು ಹರಿಯಾಣ ರಾಜ್ಯದಲ್ಲಿ 10 ದಿನಗಳ ಒಳಗಾಗಿ ಡಾಟಾ ಕಲೆಕ್ಟ್ ಮಾಡಿ ಎಂಪ್ರಿಕಲ್ ಡಾಟಾ ತಂದು
ಈಗಾಗಲೇ ಅಲ್ಲಿ ಜಾರಿಗೊಳಿಸಿದ್ದಾರೆ. ಹರಿಯಾಣ ರಾಜ್ಯದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಅವರು ಈಗಾಗಲೇ ಜಾರಿ ಮಾಡಿದ್ದಾರೆ. ಅದೇ ರೀತಿ ತೆಲಂಗಾಣ ರಾಜ್ಯದಲ್ಲಿ ರೇವಂತ್ ರೆಡ್ಡಿ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕೂಡ ನಮಗೆ 9% ಏನು ಜಾರಿ ಮಾಡಿದ್ದಾರೆ. ಆದ್ರೂ ಅದನ್ನ ನಮ್ಮ ಜನಸಂಖ್ಯೆ ವಾರ ಸಿಕ್ಕಿಲ್ಲ ಅಂತೇಳಿ ಸನ್ಮಾನ ಮಂದಾಕೃಷ್ಣ ಮಾದಿಗಣ್ಣ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಮುಂದುವರಿತಾ ಇದ್ದಾರೆ. ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಏನು ರೇವಂತ್ ರೆಡ್ಡಿ ಅವರು ಇವತ್ತು ರೇವಂತ್ ರೆಡ್ಡಿ ತೆಗೆದುಕೊಂಡ ನಿರ್ಧಾರದಲ್ಲಿ ಕೆಲವು ತಪ್ಪು ಅಂಶಗಳ ತೆಗೆದುಕೊಂಡಿರೋದ್ರಿಂದ ಮತ್ತೊಂದ್ಸಲ ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡಿತೀವಿ ಅಂತ ಹೇಳಿದ್ರು. ಎಲ್ಲರೂ ನುಡಿದಂತೆ ನಡೀತಾ ಇದ್ರಿ. ಫಸ್ಟ್ ಕ್ಯಾಬಿನೆಟ್ ನಮ್ಮ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ, ಜಾರಿ ಮಾಡಕ್ಕೂ ಆಗ್ಲಿಲ್ಲ. ನಿಮಗೆ ಇದ್ರ ಬಗ್ಗೆ ಈ ಸಮುದಾಯದ ಬಗ್ಗೆ ಕಾಳಜಿನೇ ಇಲ್ಲ. ಮೊದಲನೇದಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನೀವು ಸಬೂಬನ್ನು ಹೇಳ್ತಾ ಇದ್ದೀರಿ. ಏನು ಅಂತಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಬಂದ ಮೇಲೆ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್ಕಾರದ ಮುಂದೆ ನೀವು ಒಂದು ಅಫಿಡವಿಟ್ನ ಹಾಕಬೇಕು. ಸರ್ಕಾರದ ಅಡ್ವೊಕೇಟ್ ಜನರಲ್ ಮುಖಾಂತರ ಒಂದು ಅಫಿಡವಿಟ್. ನಾನು ಮಾದಿಗ ದಂಡೋರ MRPSನ ರಾಜ್ಯ ವಕ್ತಾರನಾಗಿದ್ದೀನಿ. ಇವತ್ತು ಈ ಒಂದು ಹೋರಾಟ ಆರಂಭವಾದಂಥ ಒಂದು ಮುಖ್ಯ ತಿರುವೇನಪ್ಪ ಅಂತಂದರೆ SC ಮಾದೇವಪ್ಪನವರು SC ಬ್ಯಾಕ್ಲಾಗ್ ಹುದ್ದೆಗಳನ್ನು ನೇಮಕ ಮಾಡಬೇಕು ಅನ್ನೋಂಥ ಒಂದು ತರಾತುರಿಯ ನಿರ್ಧಾರವನ್ನು ಮಾಡಿದರು. ಮುಖ್ಯಮಂತ್ರಿಗಳೇ ಸ್ವತಃ ಒಳ ಮೀಸಲಾತಿ ಆಗೋರು ಕೂಡ ಯಾವುದೇ ರೀತಿಯಂಥ ನೇಮಕಾತಿ ಅಥವಾ ಮುಂಬಡ್ತಿ ಮಾಡಲ್ಲ ಅಂತ ಹೇಳಿದ್ರು ಕೂಡ ಇವತ್ತು ಅವರೇನು SC ಮಾದೇವಪ್ಪನವರೇನು ಹೇಳಿಕೆ ಕೊಡ್ತಾರೆ, ಆ ಒಂದು ಹೇಳಿಕೆಯನ್ನು ವಿರೋಧಿಸಿ ನಮ್ಮ ಒಂದು ಹೋರಾಟ ಆರಂಭವಾಯಿತು. ನೋಡಿ, ಇವಾಗ ನಮ್ಮ ಒಂದು ಇಲ್ಲಿ ತೋರಿಸ್ತಾ ಇರುವಂಥ ಪ್ರಕಾರವಾಗಿ ಇವಾಗ ಈ ಒಂದು ವಿಷಯದಲ್ಲಿ ಇವಾಗಲೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಹೇಳಿದ್ರು ಈ ವಿಷಯನ. DK ಪವಿತ್ರ ಪ್ರಕರಣದಲ್ಲಿ ಏನಾಗ್ತದೆ ಅಂತಂದ್ರೆ ಈ ಎರಡೂ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದ್ರೆ ಸರ್ಕಾರ ತನ್ನ ಎಲ್ಲ ನೇಮಕಾತಿಗಳನ್ನ ಮತ್ತೆ ಮುಂಬಡ್ತಿಗಳನ್ನ ಸ್ಥಗಿತಗೊಳಿಸುವಂತ ನಿರ್ಧಾರ ಮಾಡ್ತದೆ. ಹಾಗೇನೆ ಇವತ್ತು ಸುಪ್ರೀಂ ಕೋರ್ಟೇ ತೀರ್ಪು ನೀಡಿದೆ ಒಳ ಮೀಸಲಾತಿ ಬಗ್ಗೆ. ಹೀಗಾಗಿ ಆ ಒಂದು ಒಳ ಮೀಸಲಾತಿಯ ತೀರ್ಮಾನ ಆಗುವವರೆಗೂ ಕೂಡ ಯಾವುದೇ ರೀತಿಯಾದಂಥ SC ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಯಾವುದೇ ರೀತಿಯಂಥ ಇಲಾಖಾವಾರು ಮುಂಬಡ್ತಿಗಳು, ಯಾವುದೇ ನಿಗಮ ಆಗಿರ್ಬೋದು, ಯಾವುದೇ ಇಲಾಖೆ ಆಗಿರ್ಬೋದು, ವಿಶ್ವವಿದ್ಯಾಲಯಗಳಾಗಿರ್ಬೋದು, ಈ ಎಲ್ಲದರಲ್ಲಿರುವಂಥ ಯಾವುದೇ ರೀತಿಯಂಥ ಮುಂಬಡ್ತಿಗಳು ಮತ್ತು SC ಬ್ಯಾಕ್ಲಾಗ್ ಹುದ್ದೆಗಳನ್ನು ತಾವು ತಕ್ಷಣವೇ ತಡೆ ಹಿಡಿಬೇಕು ಅಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ.